ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹೋಗಿ ಇದನ್ನು ದೂರ್ತೇವೆ. ಹೌದಲ್ವಾ? ಸರಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂತಿಮ ವಿಚಾರ ನಡೀತಾ ಇದೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ವಿಚಾರ ಆಗುವವರಿಗೆ ಹೊರಗೆ ಹಾಕ್ಬೇಡಿ ಅಂತ ಹೇಳಿ ನೀವು ಈ ರೀತಿ ತಪ್ಪಾದ ನ್ಯೂನ್ಯತೆಯನ್ನ ಮಹಾಜನ ಕೊಟ್ಟು ಅರಣ್ಯವಾಸಿಗಳಿಗೆ ನ್ಯೂನ್ಯತೆಗಳಾಗಿ ಒಕ್ಕಲಿಸುವ ಪ್ರಸಂಗ ಬರಬಹುದು. ಹಾಗಾಗಿ 15 ದಿವಸದಲ್ಲಿ ನಮಗೆ ಸ್ಪಷ್ಟವಾಗಿ ಲಿಖಿತ ಸ್ಪಷ್ಟೀಕರಣವನ್ನು ಬಯಸ್ತೇವೆ. ಇಲ್ಲ ಅಂದ್ರೆ ಜಿಲ್ಲೆಯ ಜನಪ್ರತಿನಿಧಿಗಳ ಗಮನದಲ್ಲಿ ಮುಖ್ಯಮಂತ್ರಿ ಇದ್ದಲ್ಲಿ ಹೋಗಿ ನಾವು ಇದೇನಂತ ಬಗೆಹರಿಸಿಕೊಡುವ. ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಅರಣ್ಯವಾಸಿಗಳಿಗೆ. ಇಷ್ಟು ನಾವು ಆ ಶಬ್ದ ಹೇಳಬಾರ್ದು, ದಯವಿಟ್ಟು ತಪ್ಪಾಗ್ತದೆ, ಬೇಜಾರಾಗ್ತದೆ. ಸರ್ಕಾರದ ಆದೇಶವನ್ನು ಇವರೇ ಉಲ್ಲಂಘನೆ ಮಾಡ್ತಾರಲ್ರಿ ಸ್ವಾಮಿ. ಸರ್ಕಾರ ಆದೇಶ, ಸುಪ್ರೀಂ ಕೋರ್ಟ್ ಆದೇಶ, ಸರ್ಕಾರದ ಅವರೇ ಇಲ್ಲಿ ಸುಪ್ರೀಂ ಲೀಡರ್ ಆಗಿ ಅವರಾಗಿರ್ಬೇಕು. ಈಗ 15 ದಿನದಲ್ಲಿ ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ಮನೆ ತಹಸೀಲ್ದಾರ್ ಬಗ್ಗೆ ನಮಗೂ ವಿಶ್ವಾಸ ಇದೆ, ಒಪ್ಕೊಳ್ತೀವಿ. ಆದ್ರೆ ಈ ಹಿಂದಿನ ಸಂದರ್ಭದಲ್ಲಿ ಗೋಡಿಕೈ ಪ್ರಕರಣದಲ್ಲಿ ಅಷ್ಟೊಂದು ಪ್ರಕರಣ ಆದವಾಗ ನಾವೆಲ್ಲರೂ ಹೋರಾಟ ಮಾಡಿದವಾಗ ತಹಸೀಲ್ದಾರ್ ಸಾಹೇಬ್ರಿಗೂ ಮನವಿ ಮಾಡಿದ್ವಿ, ನಾವು ಅಲ್ಲಿಗೂ ಸೇರಿದ್ವಿ. ಅವತ್ತು ತಹಸೀಲ್ದಾರೇ ಬಂದ ನಿರ್ಣಾಯಕ ಹಂತದಲ್ಲಿದ್ರು. ನೀವು ಅದನ್ನ ಒಂದು ಲೆಟರ್ ಸಹಿತ ಕೊಟ್ರಿ ನಮ್ಗೆ, ಇನ್ನು 15 ದಿವಸದೊಳಗೆ ನಾವು ಇದನ್ನ ಇತ್ಯರ್ಥಗೊಳಿಸ್ತೀವಿ ಅಂತೇಳಿ. ಆದ್ರೆ ಇವತ್ತಿಗೂ ಅದು ಇತ್ಯರ್ಥಗೊಳಿಸ್ತಿಲ್ಲ. ಅಂದ್ರೆ ಕಾರಣ ತಹಸೀಲ್ದಾರ್ ಬಗ್ಗೆ, ಮನೆ ತಹಸೀಲ್ದಾರ್ ಬಗ್ಗೆ ನಮ್ಗೆ ವಿಶ್ವಾಸ ಇದೆ, ಅಧಿಕಾರಿಗಳು ಸಿಗುದಿಲ್ಲ ಅನ್ನೋದ್ರ ಬಗ್ಗೆ ನಮಗೆ, ಅರಣ್ಯಾಧಿಕಾರಿಗಳು ನಮ್ಗೆ ಅರಣ್ಯ ಅಧಿಕಾರಿಗಳೇ ಸಿಗುದಿಲ್ಲ ಅನ್ನೋದು ನನಗೆ ಬಹಳ ಒಂದು ನೋವಿದೆ. ನಮ್ಗೆ ಎಷ್ಟು ದಿವಸ ಆಯ್ತು ಅಂತ ಮಹಾಜನ ಪ್ರಕ್ರಿಯೆ ಸರಿ ಮಾಡದೆ ಕಾನೂನು ಬಾಹಿರವಾಗಿ ಕಳೆದು ಬಿಸಾಕ್ಬಿಡ್ತೀವಿ. ಆನಂತರ ಮತ್ತೆ ಬಿಸಾಕ್ಲಿಕ್ಕೆ ರೆಡಿ ಆಗಿದ್ದೀವಿ. ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಕೆಲವಷ್ಟು ತಡೆಗಳನ್ನ ಇಟ್ಕೊಂಡಿದ್ದೀವಿ ನಾವು. ನಿಮ್ಮ ಈಗಿನ ಈಗಿನವರು ಅವರು ಸಹ ನಾನು ಅದನ್ನ ಇತ್ಯರ್ಥ ಕಳಿಸ್ತೀನಿ ಅಂತ ಹೇಳಿದ್ರು. ತಹಸೀಲ್ದಾರ್ ಸಹ ಲೆಟರ್ ಕೊಟ್ಟರೆ, ನೀವು ಲೆಟರ್ ಸಹ ಕಳಿಸಿದ್ದೀರಿ. ಪುನಃ ಅದನ್ನ ನಮ್ಗೆ ಪ್ರಕ್ರಿಯೆ ಏನು ಇತ್ಯರ್ಥಗೊಳಿಸಿಲ್ಲ, ವಿಷಯ ಬಗ್ಗೆ ಮಾತಾಡಲಿಲ್ಲ. ಇದು ಮುಂದೆ ಹಾಗೆ ಆಗ್ಬೋದು ಸಾಹೇಬ್, ಏನಾಗುತ್ತೋ ಗೊತ್ತಿಲ್ಲ. ಒಂದು ಸಮಾಜ ಕಲ್ಯಾಣ ಇಲಾಖೆಯವರು ಅಷ್ಟೇ. ನೆಕ್ಸ್ಟ್ ಈಗ ನೀವು ನಮ್ಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಾಕಿ ಎಲ್ಲ ಐಡಿ ನಂಬರ್ ಕೊಟ್ಟಿದ್ದೀರಿ. ನೀವು ಕರೆಕ್ಟ್ ಆಗಿ 10,843 ಅರ್ಜಿಗಳನ್ನು ಉಲ್ಲೇಖ ಮಾಡಿದ್ದೀರಿ. ಆದ್ರೆ ಇವತ್ತು ನಮ್ಗೆ ಲೆಕ್ಕ ಕೊಡ್ತಾ ಇದ್ದೀರಿ 10,308 ಕೊಡ್ತಾ ಇದ್ದೀರಿ ಸಿದ್ದಾಪುರ ತಾಲೂಕಿನಲ್ಲಿ. ಮಾಹಿತಿ ಹಾಕಿ ನನಗೆ 10,843 ಕೊಟ್ಟು 138 ಅರ್ಜಿಗಳನ್ನ ಕೊಟ್ಟಿದ್ದಾಗಿದೆ. ಅದು ಸಹ ಲೆಕ್ಕದಲ್ಲಿದೆ. ಈ ತರ ತೆಪ್ಪಕೊಂಡು ಹೋದ್ರೆ ಆ ತೆಪ್ಪಿದಸ್ತ ಏನಾಗ್ತಾರೆ ಹೇಳಿ. ಉದಾಹರಣೆ ನೋಡಿ, ಕತ್ಲೇಕಾಂದು ಕಾರ್ಯ ಸಿದ್ದರೆ ಈಗ ಅದೊಂದು ಪ್ರಕರಣ ಅಷ್ಟೇ. ಆ ಸಂದರ್ಭದಲ್ಲಿ ನೀವು ಪಂಚಾಯತ್ ವಿಡಿಯೋಗಳು ಮಾಡಿದ್ದು ತಪ್ಪಿಬಿಟ್ರಿ. ರವೀಂದ್ರ ಬಂದಿದ್ವಿ, ನಾವು ನಿಂತೀವಿ, ಪುನಃ ನೀವು ಬಂತ ಏನೋ ಗೊತ್ತಿಲ್ಲ, ನಾವು ಬರ್ತಾ ಇದ್ದೀವಿ, ಬರ್ತೀವಿ ನೆಕ್ಸ್ಟ್ ಕಾರಣ ನಿಮ್ಗೆ ಆದೇಶ ಬರ್ತಾರೆ ಹೇಳಿ ಕಳಿಸ್ತಾ ಇದ್ದೀರಿ. ಇದು ಆಗ್ಬಾರ್ದು. ಪಾಪ ಅವನು ಕಷ್ಟ, ಅವನ ಅಜ್ಜೆ ಕಾಲದಿಂದ ಮಾಡ್ಕೊಂಡಿರ್ತಾನೆ. ಇದಾಗ್ಬಾರ್ದು. ನಾವು ಯಾವುದೇ ಅಧಿಕಾರಿಗಳ ವಿರುದ್ಧ ಮಾತಾಡೋದಲ್ಲ. ಹೌದು, ಈ ವ್ಯವಸ್ಥೆಗಳ ಕುರಿತ ಅರಣ್ಯವಾಸಿಗಳ ಅನ್ಯಾಯ ಆಗಬಾರ್ದು ಅಂತ ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇ. ಅನ್ಯಾಯ ಆಗಬಾರ್ದು ದಯವಿಟ್ಟು. ಎರಡನೇ ನೋವು ಏನಂತ ಹೇಳಿದ್ರೆ, ಸರ್ಕಾರ ಇಚ್ಛಾಶಕ್ತಿ ವ್ಯಕ್ತಪಡಿಸಿದೆ, ಸರಿಪಡಿಸಿದೆ. ಜಿಲ್ಲಾಡಳಿತ ಸಮಿತಿಯಿಂದ ಯಾವುದೇ ಸುಧಾರಿಸಿಕೊಳ್ಳುವಂಥ ಕಾರ್ಯಗಳಿಲ್ಲ. ಇದು ಖಂಡನ, ಇದಾಗಬಾರ್ದು ಈ ರೀತಿ ಪ್ರಕ್ರಿಯೆ. ಮೂರನೇದು, 15 ದಿವಸದಲ್ಲಿ ಸ್ಪಷ್ಟವಾದ ಉಲ್ಲೇಖವನ್ನ, ಉತ್ತರವನ್ನು, ಲಿಖಿತ ಉತ್ತರವನ್ನು ಕೊಡೋದು ಬಯಸಬೇಕು. ಜಿಲ್ಲಾಡಳಿತಕ್ಕೆ ಕೇಳ್ತಾ ಇರೋದು, ಜಿಲ್ಲಾಡಳಿತ ಗಮನ ತರೋದು. ಇದು ಫಸ್ಟ್ ಟೈಮ್ ಅಲ್ಲ ಸರ್. ಫೆಬ್ರವರಿ 7ನೇ ತಾರೀಕಿಗೆ ಹೊನ್ನಾವರದಲ್ಲಿ ಕೊಟ್ಟಿದ್ವಿ. ಅದ ನಂತರ ಮೊನ್ನೆ AC ಕೊಟ್ಟಿದ್ವಿ, ಸಿರ್ಸಿದು. ಯಾರೋ ಅರಣ್ಯ ಕಾಯ್ದೆಯಲ್ಲಿ ಲಕ್ಷ್ಯ ತಗೊಂಡ, ಯಾರಿಗೂ ಬೇಡವಾದ ಮಗುವಾಗಿದೆ ಇದು. ಯಾರಿಗೂ ಬೇಡವಾದ ಮಗುವಾಗಿದೆ ಅರಣ್ಯ ಕಾಯ್ದೆ. ಜಿಲ್ಲಾಧಿಕಾರಿ ಕೊಟ್ಟಿದ್ವಿ, AC ಕೊಟ್ಟಿವಿ. ಇವತ್ತು ನಿಮ್ಮ ಮುಂದೆ ಕೊಡ್ತಾ ಇದ್ದೇವೆ. ನಾವೇನು ಕೇಳ್ತಿದ್ದೇವೆ? ಕಾನೂನು ಬಾಹಿರ ಕೂಡ ಕೇಳ್ತಿದ್ದೇವೆ. ಏನು ಸರ್ಕಾರದ ಆದೇಶ ಇದೆ, ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ, ಅದ್ರ ಪ್ರಕಾರ ಮಾಡಿ ಅಂತ ಸುಪ್ರೀಂ ಕೋರ್ಟ್ ನಾವು ರೆಡಿ. ಓಕೆ, ಅದಕ್ಕೂ ಸಿದ್ಧ ಆಯ್ತಾ? ಆದ್ರೆ ನನ್ನ ವಿನಂತಿ ಅಂದ್ರೆ, ಜಿಲ್ಲಾಡಳಿತ ಇದು ಕೊನೆಯ ಬಾರಿಗೆ ಗಮನಕ್ಕೆ ತನ್ನಿ, ಪ್ರಯತ್ನ ಮಾಡ್ತಾ ಇದ್ದೇವೆ. ತಮ್ಮಿಂದ ಇದು ಈ ಜಿಲ್ಲೆಯವರಿಗೆ ನ್ಯಾಯ ಸಿಗಲಿ. ಎರಡನೇದು, 15 ದಿವಸ ಲಿಖಿತವಾಗಿ ಉತ್ತರ ಬರೆದಿದ್ರೆ ಒಂದೇ ನಾವೆಲ್ಲ ಕಾರವಾರಕ್ಕೆ ಹೋಗ್ಬೇಕು, ಇಲ್ಲ ಮುಖ್ಯಮಂತ್ರಿಗಳು ಹೋಗುವಂಥ ಪ್ರಯತ್ನ ಮಾಡ್ತೇವೆ. ಇಷ್ಟೇ, ನಮಗೆ ಸಹಾಯ ಏನಿಲ್ಲ. ನಿಮ್ಮ ಸಮಾಜ ಇಲಾಖೆಯಿಂದ ದಯವಿಟ್ಟು ಏನಾಗಿದೆ ಒಂದು ಲಿಖಿತವಾಗಿ ಓದಿನ ಕಳಿಸಿದ್ದಾರೆ. ಈ ರೀತಿ ನೀವು ಈ ರೀತಿಯಾಗಿ ಇಂಥ ಸಭೆಯಲ್ಲಿ ಎಲ್ಲ ಏನಿಲ್ಲ ರೀ. 6-7ನೇ ತಾರೀಕಿಗೆ ಮಾಡಿದಾರಂತ ಯಾರೂ ಸಹಿಲ್ಲ, ಏನಿಲ್ಲ. ನಾವು ಫೋಟೋ ಹೊಡ್ಕೊಂಡು ಪ್ರಶ್ನೆ ನೀವು ಮಾಡಿದ್ರೆ ಮಾಡ್ಲಾ ಹೇಳಿ.
ಮಾಡಲ್ಲ ಫೋಟೋ ಹೊಡೆದಿ ಮಾಹಿತಿ ಹಿಡಿದು ಮತ್ತೆ ಒಂದು ಕೊಡ್ರಿ ಸ್ವಾಮಿ, ಒಂದು ಕೊಡ್ರಿ ಅಂತ ನಾನು ಎಲ್ಲ 2,000 ಅಂದ್ರೆ ಸರ್ಕಾರದ ಆದೇಶ ಇದೆ, ದಿನ ದಿನ ಕೊಡಬೇಕು, ವಾರಕ್ಕೆ ನೀವು ರಿಪೋರ್ಟ್ ಕೊಡಬೇಕು, ವಾರಕ್ಕೊಂದು ಮೀಟಿಂಗ್ ಮಾಡಬೇಕು. ಮನಸ್ಸರ್ ಆಗಿರೋ ಕಾಪಿಗಳು ಇನ್ನೂ ನಮಗೆ ತಲುಪಿಲ್ಲ. ತಲುಪಿದ ಮೇಲೆ ಪೂರ್ತಿ ಪ್ರಮಾಣದಲ್ಲಿ ಮುಗಿಲಿಕ್ಕೆ ಇನ್ನೂ ಟೈಮ್ ಆಗಿಲ್ಲ. ಮುಗಿದ ಮೇಲೆ ಕೊಡಬೇಕು. ನೋಡಿ ನೀವೆಲ್ಲ ಒಂದ್ ಮಾತು ಹೇಳ್ತಾರೆ, ಬೇಜಾರು ಮಾಡಬೇಡಿ. ಪತ್ರಕರ್ತರಿದ್ದಾರೆ ಅದು ಮಾತಾಡಬಾರ್ದು. ಬೇರೆ ಅಧಿಕಾರಿಗೆ ಬೇರೆ ಜನಪ್ರತಿಗೆ ಹೇಳೋದಂದ್ರೆ ಉತ್ತರ ನಮ್ಮ ಹತ್ರ ಕೊಡ್ಬೇಡಿ. ನಾನು ಹೇಳ್ತೇನೆ, ಬೇರೆ ಕೊಟ್ಟಂದ್ರೆ ಹೇಳ್ಬೇಡಿ. ದಯವಿಟ್ಟು ಅವ್ರು ಕೇಳ್ಕೊಂಡು ಹೋಗ್ಬೋದು, ಅದು ನಮ್ಮ ಹತ್ರ ಇರ್ಲಿಕ್ಕಿಲ್ಲ. ಹೌದಲ್ಲ ಹೇಳಿ? ಬೇರೆ ಕೇಳ್ಕೊಂಡು ಹೋಗ್ಬೋದು ನೀವು ಹೇಳೋದು ಅಧಿಕಾರಿಗಳು. ನಾವು ಕೇಳಕ್ ಸಾಧ್ಯತೆ ಇಲ್ಲ. ಕಾನೂನು ಪ್ರಕಾರ ಉತ್ತರ ಕೊಡಿ ಸರಿಯಾಗಿ ಹೇಳಿ. ಅಲ್ಲ ನೀವು ಇಲಾಖೆಯಲ್ಲಿ ಎಷ್ಟು ಜೀಪ್ ಇದಾಗಿದೆ ಹೇಳೋದು ಮಹಾಜರಾಗಿದೆ ಅಂತ ಇಲ್ಲ. ನಿಮ್ಗೆ ಬರ್ತದೆ ನಿಮ್ಮ ಹತ್ರ ನೀವು ನೋಡಲ್ಲ ಆಫೀಸರ್ ಹೌದಲ್ವಾ? ನೋಡಲ್ಲ ಆಫೀಸರ್ ಹೌದಲ್ವಾ? ಫಾಲೋಅಪ್ ಮಾಡಬೇಕಾ ಬೇಡವಾ? ಆದರೂ ಒಂದು ಕಾಪಿ ಕೊಡಿ.